ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಶತ್ರು ಅನ್ನುವ ಸ್ಥಾನದಲ್ಲಿ ಒಬ್ಬ ಇದ್ದೇ ಇರ್ತಾನೆ. ಅದು ಹೊರಗಿನವರೇ ಆಗಿರಬಹುದು, ನಮ್ಮವರೇ ಆಗಿರಬಹುದು, ಅಥವಾ ನಮ್ಮ ಗುಣಕಳೆ ಆಗಿರಬಹುದು. ನಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ರಾಶಿಗಳ ಬಗ್ಗೆ ಮಾತಾಡೋದಾದರೆ, ಮೇಷರಾಶಿಯವರಿಗೆ ಈ 3 ಭಯಾನಕ ಶತ್ರುಗಳು ಇದ್ದೇ ಇರ್ತಾರೆ. ನಿಮ್ಮ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡ್ತಾರೆ. ನೀವು ಎಂದಿಗೂ ನಿಮ್ಮ ಶತ್ರುಗಳನ್ನು ಕಡಿಮೆ ಅಂದಾಜು ಮಾಡಬೇಡಿ. ಹಾಗಾದರೆ ಮೇಷರಾಶಿಯವರಿಗೆ ಇರುವ ಆ ಭಯಾನಕ ಶತ್ರುಗಳು ಯಾರು? ಅವರ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವು ಮೇಷರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ದ್ವಾದಶ ರಾಶಿಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ. ಉತ್ಸಾಹ, ಭಾವೋದ್ರೇಕ ಮತ್ತು ಹುಮ್ಮಸ್ಸು ಈ ರಾಶಿಯನ್ನು ಪ್ರತಿನಿಧಿಸುತ್ತೆ. ಬೆಂಕಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳನು ಆಳುತ್ತಾನೆ. ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿರ್ತೀವಿ ಅಂತ ಭಾವಿಸುತ್ತಾರೆ. ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುತ್ತಾರೆ. ಅದರಲ್ಲೂ ನಿಮ್ಮ ಅತಿ ದೊಡ್ಡ ಗುರುತೆಂದರೆ ನಿಮ್ಮ ಭುಗಿಲೇಳುವ ಕೋಪ. ನಿಮ್ಮ ಕಣ್ಣೆದುರು ಅನ್ಯಾಯ ನಡೆದರೆ ಅಥವಾ ಯಾರಾದರೂ ತಪ್ಪು ಮಾಡಿದರೆ ಅದನ್ನು ಸಹಿಸಿಕೊಳ್ಳುವ ತಾಳ್ಮೆ ನಿಮಗಿಲ್ಲ. ತಕ್ಷಣ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತೆ. ನಿಮ್ಮ ಈ ತೀಕ್ಷ್ಣ ಸ್ವಭಾವವನ್ನು ನೋಡಿಯೇ ಹೊರಗಿನ ಜಗತ್ತು ನಿಮ್ಮನ್ನು ಅಹಂಕಾರಿ ಅಂತ ತಪ್ಪು ತಿಳ್ಕೊತಾರೆ. ಆದರೆ ಬೆಂಕಿಯ ಮುಖವಾಡದ ಹಿಂದೆ ಅಡಗಿರುವ ಬೆಣ್ಣೆಯಂಥ ಒಳಮನಸ್ಸು ಯಾರಿಗೂ ಕಾಣಿಸೋದಿಲ್ಲ. ಕಠಿಣವಾದ ಮುಖವಾಡದ ಒಳಗೆ ಅಡಗಿರುವ ಅಸಲಿ ಒಳಮನಸ್ಸು ಎಂಥದ್ದು? ನೀವು ಒಳಗಡೆ ಅಕ್ಷರಶಃ ಒಂದು ಪುಟ್ಟ ಮಗುವಿನಂತಹ ಮುಗ್ಧರು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿರುವುದಿಲ್ಲ. ಯಾರ ಮೇಲೂ ದ್ವೇಷವನ್ನು ವರ್ಷಗಟ್ಟಲೆ ಸಾಧಿಸುವ ಸಣ್ಣ ಬುದ್ಧಿ ನಿಮಗಿಲ್ಲ. ಈಗ ಯಾರ ಮೇಲಾದರೂ ಕೋಪ ಮಾಡಿಕೊಂಡ್ರೆ 5 ನಿಮಿಷಕ್ಕೆ ಆ ಕೋಪವನ್ನು ಮರೆತು ಮತ್ತೆ ಅವರ ಜೊತೆಯೇ ನಿಸ್ವಾರ್ಥದಿಂದ ನಗುವ ಮಗುವಿನಂತಹ ಮನಸ್ಸು ನಿಮ್ಮದು. ಯಾರಾದರೂ ಬಂದು ತಮಗೆ ಕಷ್ಟ ಅಂತ ನಿಮ್ಮ ಮುಂದೆ ಕಣ್ಣೀರು ಹಾಕಿದರೆ ಸಾಕು, ಹಿಂದೆ ಮುಂದೆ ಯೋಚಿಸದೆ ಅವಸರದಲ್ಲಿ ನಿಮ್ಮ ಕೈಯಲ್ಲಿದ್ದದ್ದೆಲ್ಲವನ್ನ ಕೊಟ್ಟು ಸಹಾಯ ಮಾಡುವ ದೊಡ್ಡ ಮನಸ್ಸು ನಿಮ್ಮದು. ಆದರೆ ಜಗತ್ತು ಕೊಟ್ಟ ಬಹುಮಾನ ಏನು? ನಂಬಿಕೆ ದ್ರೋಹ ಮತ್ತು ಮಾನಸಿಕ ಹಿಂಸೆ. ಮೇಷರಾಶಿಯವರೇ, ನಿಮ್ಮ ಒಳ್ಳೆಯತನವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಆ 3 ಭಯಾನಕ ಶತ್ರುಗಳು ಹೊಂಚು ಹಾಕ್ತಿದ್ದಾರೆ. ಇವರು ನಿಮ್ಮ ಶತ್ರುಗಳ ತರಹ ಮುಖ ಗಂಟಿಕ್ಕಿಕೊಂಡು ಬರುವುದಿಲ್ಲ. ಬದಲಿಗೆ ನಿಮ್ಮ ಮುಂದೆ ಬಹಳ ವಿನಯದಿಂದ, ಪ್ರೀತಿಯಿಂದ ನಾಟಕ ಮಾಡ್ತಾ ನಿಮ್ಮ ಆಪ್ತ ವಲಯದಲ್ಲೇ ಇದ್ದಾರೆ. ಆ 3 ಕರಾಳ ಮುಖವಾಡಗಳು ಯಾವುವು? ನಿಮ್ಮ ಶ್ರಮವನ್ನು ಹೀರುತ್ತಿರುವ ಆ ಮೊದಲನೇ ಸ್ವಾರ್ಥಿ ಯಾರು? ನಿಮ್ಮ ಕೋಪವನ್ನೇ ವಿಷವನ್ನಾಗಿಸಿ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿರುವ ಆ ಕೃತಜ್ಞ ಕುತಂತ್ರಿ ಯಾರು? ಮತ್ತು ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಉರಿದು ಬೀಳುತ್ತಿರುವ ಮನೆಯೊಳಗಿನ ಆ 3ನೇಯವರು ಯಾರು? ಈ 3ರ ಅಸಲಿ ಬಣ್ಣ ಮತ್ತು ಅವರ ಹೆಸರಿನ ಆ ರಹಸ್ಯ ಅಕ್ಷರಗಳನ್ನು ಇವತ್ತು ತಿಳಿಸಿಕೊಡ್ತೇನೆ ನೋಡಿ. ನಿಮ್ಮ ಶಕ್ತಿಯನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಅತ್ಯಂತ ಕಪಟ ವ್ಯಕ್ತಿ ಈತ ಹೊರಗಿನವನಲ್ಲ. ನಿಮ್ಮ ಆಪ್ತ ಸ್ನೇಹಿತನಾಗಿ ಅಥವಾ ನಿಮ್ಮ ಹತ್ತಿರದ ಒಡನಾಡಿಯಾಗಿ ದಿನವಿಡೀ ನಿಮ್ಮ ಜೊತೆಯಲ್ಲೇ ಇರುತ್ತಾನೆ. ಮೇಷರಾಶಿಯವರಿಗೆ ಯಾವುದಾದರೂ ಒಂದು ಕೆಲಸವನ್ನು ಕೊಟ್ಟರೆ ಅಥವಾ ಯಾರಾದರೂ ಸಹಾಯ ಕೇಳಿದರೆ ಅದನ್ನು ನಾಳೆಗೆ ಮುಂದೂಡದೆ ತಕ್ಷಣವೇ ರಾತ್ರಿ ಹಗಲು ಎನ್ನದೆ ಬೆವರು ಸುರಿಸಿ ಅತ್ಯಂತ ವೇಗವಾಗಿ ಮುಗಿಸಿಕೊಡುತ್ತಾರೆ ಎನ್ನುವ ಅಸಲಿ ಸತ್ಯ ಇವನಿಗೆ ಚೆನ್ನಾಗಿ ಗೊತ್ತಿದೆ. ಈತ ನಿಮ್ಮ ಬಳಿ ಪ್ರೀತಿಯಿಂದ ಬರುವುದಿಲ್ಲ, ನೆನಪಿಡಿ. ಈತ ನಿಮ್ಮ ಬಳಿ ಬರುವುದು ಕೇವಲ ತನಗೆ ಕಷ್ಟ ಬಂದಾಗ, ತನ್ನ ಕೆಲಸಗಳು ಬಾಕಿ ಇದ್ದಾಗ, ಅವನಿಗೆ ಆಫೀಸ್ನಲ್ಲಿ ಅಥವಾ ಬದುಕಿನಲ್ಲಿ ಏನೋ ದೊಡ್ಡ ಸಮಸ್ಯೆ ಆದಾಗ ನಿಮ್ಮ ಬಳಿ ಓಡಿ ಬರ್ತಾನೆ. ಬಂದು ನಿಮ್ಮನ್ನು ಹೊಗಳಿ ಆಕಾಶಕ್ಕೆ ಏರಿಸಲು ಶುರು ಮಾಡ್ತಾನೆ. ನೀನೊಬ್ಬನೇ ಸಮಾಜದಲ್ಲಿ ಧೈರ್ಯವಂತ, ನಿನ್ನ ಕೈಯಲ್ಲಷ್ಟೇ ಈ ಕೆಲಸ ಮಾಡಲು ಸಾಧ್ಯ, ನೀನಿಲ್ಲ ಅಂದರೆ ನನ್ನ ಕಥೆ ಮುಗೀತು ಅಂತ ಬೆಣ್ಣೆ ಹಚ್ಚುವ ಮಾತುಗಳನ್ನಾಡ್ತಾನೆ. ನಿಮ್ಮನ್ನು ಹೊಗಳಿದ ತಕ್ಷಣ ನಿಮ್ಮೊಳಗಿನ ಆ ಮುಗ್ಧ ಮಗು ಜಾಗೃತವಾಗಿ ಬಿಡುತ್ತೆ. ನೀವು ಮುಂದೆ ಹಿಂದೆ ಯೋಚಿಸದೆ ನಿಮ್ಮ ಸ್ವಂತ ಕೆಲಸಗಳನ್ನು ಬದಿಗಿಟ್ಟು ನಿಮ್ಮ ನಿದ್ದೆ ಮತ್ತು ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಅವನಿಗಾಗಿ ಕಷ್ಟಪಟ್ಟು ಆ ಕೆಲಸಗಳನ್ನು ಮುಗಿಸಿಕೊಡ್ತೀರಾ. ನಿಮ್ಮ ಇಡೀ ಶಕ್ತಿಯನ್ನು ಅವನ ಏಳಿಗೆಗಾಗಿ ಧಾರೆ ಎರೆಯುತ್ತೀರಾ.
ಕ್ರೆಡಿಟ್ ಕದ್ದ ಕೃತಜ್ಞ ಮತ್ತು ಬೆನ್ನು ಹಿಂದಿನ ಅಪಹಾಸ್ಯ. ಆದರೆ ಮೇಷರಾಶಿಯವರೇ, ಈಗ ನಿಮ್ಮ ಎದೆಯನ್ನು ಕಲ್ಲಾಗಿಸಿಕೊಳ್ಳಿ. ಆ ವ್ಯಕ್ತಿಯ ಅಸಲಿ ನೀಚ ಬುದ್ಧಿ ಯಾವಾಗ ಬಯಲಾಗುತ್ತೆ ಗೊತ್ತಾ? ಯಾವಾಗ ನಿಮ್ಮ ಶ್ರಮದಿಂದ ಅವನ ಕೆಲಸ ಯಶಸ್ವಿಯಾಗಿ ಮುಗಿಯುತ್ತದೆಯೋ ಆ ಕ್ಷಣದಿಂದಲೇ ಆತ ಆ ಕೆಲಸದ ಸಂಪೂರ್ಣ ಕ್ರೆಡಿಟ್ ತಾನೇ ತೆಗೆದುಕೊಳ್ತಾನೆ. ಸಮಾಜದ ಮುಂದೆ ಅಥವಾ ನಿಮ್ಮ ಮೇಲಧಿಕಾರಿಗಳ ಮುಂದೆ ಹೋಗಿ ನಾನು ರಾತ್ರಿ ಹಗಲು ಕಷ್ಟಪಟ್ಟು ಈ ಸಾಧನೆ ಮಾಡಿದ್ದೇನೆ ಎಂದು ಬಡಾಯಿ ಕೊಚ್ಚಿಕೊಳ್ತಾನೆ. ಅಲ್ಲಿಗೆ ನಿಲ್ಲಿಸೋದಿಲ್ಲ. ತನ್ನ ಬೇರೆ ನಕಲಿ ಸ್ನೇಹಿತರ ಬಳಿ ಕುಳಿತು ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನೇ ನೋಡಿ ನಗ್ತಾನೆ. ಅವನಿಗೆ ಜಾಸ್ತಿ ಬುದ್ಧಿ ಇಲ್ಲ. ಸ್ವಲ್ಪ ಹೊಗಳಿ ನೀನೇ ರಾಜ ಅಂದರೆ ಸಾಕು. ತನ್ನ ಕೆಲಸ ಬಿಟ್ಟು ನಮ್ಮ ಕೆಲಸ ಮಾಡಿಕೊಡ್ತಾನೆ. ಅವನೊಬ್ಬ ಕೇವಲ ಕೂಲಿಯಾಳು ತರಹ ಬಳಸಿಕೊಳ್ಳಲು ಸುಲಭ ಎಂದು ನಿಮ್ಮ ನಿಸ್ವಾರ್ಥ ಬುದ್ಧಿಯನ್ನು ದುರಹಂಕಾರದಿಂದ ಹೀಯಾಳಿಸ್ತಾನೆ. ನಿಮ್ಮ ಶ್ರಮದಲ್ಲಿ ಆತ ಸಮಾಜದಲ್ಲಿ ಗೌರವ ಮತ್ತು ಹಣ ಸಂಪಾದಿಸುತ್ತಾನೆ. ಆದರೆ ನಿಮ್ಮ ಅಗತ್ಯ ತನಗೆ ಮುಗಿದ ತಕ್ಷಣ ಆತ ಬ್ಯುಸಿಯಾಗಿದ್ದೇನೆ ಅಂತ ಮುಖ ತಿರುಗಿಸ್ತಾನೆ. ನೀವು ಕಷ್ಟದಲ್ಲಿದ್ದಾಗ ಫೋನ್ ಮಾಡಿದರೆ ಸಬೂಬು ಹೇಳಿ ಕಟ್ ಮಾಡ್ತಾನೆ. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಕಣ್ಣೆದುರಲ್ಲೇ ಇಂತಹ ವ್ಯಕ್ತಿ ಇದ್ದ ಅಲ್ವಾ? ನಿಮ್ಮ ಬೆನ್ನಿಗೆ ದಿನ ಚೂರಿ ಹಾಕ್ತಿದ್ದಾನೆ ಅಲ್ವಾ? ಹೊರಗಿನಿಂದ ಬಂದು ನಿಮ್ಮ ಶ್ರಮವನ್ನು ಸುಲಿಗೆ ಮಾಡಿದ ಈ ಶತ್ರುವಿನ ಕಥೆ ಇಷ್ಟು. ಆದರೆ ಇನ್ನು ನೀವು ಕೋಪದಲ್ಲಿ ಆಡಿದ ಮಾತುಗಳನ್ನೇ ವಿಷವಾಗಿಸಿ ನಿಮ್ಮ ವ್ಯಕ್ತಿತ್ವಕ್ಕೆ ಕೊಳ್ಳಿ ಇಡುತ್ತಿರುವ ಆ ಎರಡನೇ ಕುತಂತ್ರಿ ಮತ್ತು ನಿಮ್ಮ ಬೆಳವಣಿಗೆಯನ್ನು ಕಂಡು ಒಳಗೊಳಗೆ ಉರಿದು ಬೀಳುತ್ತಿರುವ ಆ ಮೂರನೇ ಕರಾಳ ಶತ್ರು ಯಾರು ಗೊತ್ತಾ? ಅವರು ರಕ್ತ ಸಂಬಂಧಿಗಳ ಅಥವಾ ನಿಮ್ಮ ಕುಟುಂಬದವರ. ಆ ಇಬ್ಬರ ಕಥೆ ಕೇಳಿದರೆ ನಿಮ್ಮ ಪಾದದ ಕೆಳಗಿನ ನೆಲವೇ ಕುಸಿದು ಹೋಗುತ್ತೆ. ಆ ಇಬ್ಬರು ಶತ್ರುಗಳ ಭೀಕರ ಷಡ್ಯಂತ್ರ ಮತ್ತು ಅವರ ಹೆಸರಿನ ಆ ರಹಸ್ಯ ಅಕ್ಷರಗಳನ್ನು, ಅಂದರೆ ಮೊದಲನೇ ಅಕ್ಷರವನ್ನು ನಾವು ಮುಂದಿನ ಭಾಗದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡೋಣ. ಹೊಗಳಿಕೆಯ ಬೆಣ್ಣೆ ಹಚ್ಚಿ ನಿಮ್ಮ ಶ್ರಮವನ್ನು, ನಿಮ್ಮ ಬೆವರನ್ನು ಕದ್ದ ಆ ಮೊದಲನೇ ಸ್ವಾರ್ಥಿ ಶತ್ರುವಿನ ಅಸಲಿ ಬಣ್ಣವನ್ನು ನೀವೀಗ ಕಣ್ಣಾರೆ ಕಂಡಿದ್ದೀರಾ. ಹೊರಗಿನವರು ನಮ್ಮ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಂಡು ಮೋಸ ಮಾಡಿದರೆ ನಮಗೆ ಕೋಪ ಬರುತ್ತೆ. ಆದರೆ ನಾವು ಅವರನ್ನು ಇಂದಲ್ಲ ನಾಳೆ ನಮ್ಮ ಜೀವನದಿಂದ ಹೊರದಬ್ಬಬೇಕು. ಆದರೆ ಮೇಷರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ದ್ರೋಹ, ನಿಮ್ಮ ಎದೆಯಾಳದ ಅತ್ಯಂತ ಆಳವಾದ ಗಾಯವಾಗಿರುವುದು ಆ ಹೊರಗಿನವರಿಂದಲ್ಲ, ಬದಲಿಗೆ ನಿಮ್ಮ ಸ್ವಭಾವವನ್ನೇ ನಿಮಗೆ ಶಾಪವಾಗಿಸುತ್ತಿರುವ, ನಿಮ್ಮನ್ನು ಸಮಾಜದ ಮುಂದೆ ಒಬ್ಬ ಕ್ರೂರನಂತೆ ನಿಲ್ಲಿಸಲು ಹೊಂಚು ಹಾಕುತ್ತಿರುವ ಆ ಎರಡನೇ ಮತ್ತು ಮೂರನೇ ಶತ್ರುಗಳಿಂದ. ಈಗ ನಿಮ್ಮ ಎದೆಯನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಿ, ಯಾಕಂದರೆ ಮುಂದಿನ ಸತ್ಯಗಳು ನಿಮ್ಮ ಕಣ್ಣಲ್ಲಿ ನೀರು ತರಿಸುವಂಥದ್ದು. ಎರಡನೇ ಶತ್ರು ನಿಮ್ಮ ಕೋಪವನ್ನೇ ವಿಷವಾಗಿಸುವ, ನಿಮ್ಮೊಳಗಿನ ಆಕ್ರೋಶದ ರಕ್ತವನ್ನು ಕುದಿಯುವಂತೆ ಮಾಡುತ್ತಾನೆ. ಮೇಷರಾಶಿಯವರೇ, ಮೊದಲೇ ಹೇಳಿದಂತೆ ಕುಜನ ಅಂಶವಿರುವ ನಿಮಗೆ ಅನ್ಯಾಯ ಕಂಡರೆ ತಕ್ಷಣ ಕೋಪ ಬಂದು ಬಿಡುತ್ತೆ. ನಿಮ್ಮ ಈ ಶಾರ್ಟ್ ಟೆಂಪರ್ ಸ್ವಭಾವವೇ ಇಡೀ ರಾಶಿ ಚಕ್ರದಲ್ಲಿ ನಿಮ್ಮ ಅತಿ ದೊಡ್ಡ ಮೈನಸ್ ಪಾಯಿಂಟ್. ನಿಮಗೆ ಸಿಟ್ಟು ಬಂದಾಗ ಮೆದುಳು ಕೆಲಸ ಮಾಡುವುದಿಲ್ಲ. ಆ ಕ್ಷಣಕ್ಕೆ ಎದುರಿಗಿದ್ದವರಿಗೆ ಮುಖಕ್ಕೆ ಹೊಡೆದ ಹಾಗೆ ಕಠೋರವಾಗಿ ಪದಗಳನ್ನು ಆಡಿಬಿಡ್ತೀರಾ. ಆದರೆ ಆ ಮಾತುಗಳ ಹಿಂದೆ ಯಾವುದೇ ಕಪಟತನ ಇರುವುದಿಲ್ಲ. ಮಾತನಾಡಿದ 5 ನಿಮಿಷಕ್ಕೆ ಎಲ್ಲ ಮರೆತು ಅವರ ಜೊತೆಯೇ ಸಾಮಾನ್ಯರಂತೆ ನಗುತ್ತಾ ಮಾತನಾಡುತ್ತೀರಾ. ಆದರೆ ಇದೇ ನಿಮ್ಮ ಎರಡನೇ ಶತ್ರುವಿನ ಅತಿ ದೊಡ್ಡ ಅಸ್ತ್ರ. ಈ ವ್ಯಕ್ತಿ ಯಾರು ಗೊತ್ತಾ? ಈತ ನೀವು ಕೈ ಹಿಡಿದು ಬೆಳೆಸಿದ ವ್ಯಕ್ತಿಯಾಗಿರಬಹುದು, ನಿಮ್ಮ ಜೊತೆಗಿರುವ ಸಹೋದ್ಯೋಗಿ ಅಥವಾ ನಿಮ್ಮ ಆಪ್ತ ವಲಯದ ಒಬ್ಬ ಕಪಟ ನಾಟಕಕಾರ. ಈತ ನೀವು ಯಾವುದೋ ಒಂದು ಸನ್ನಿವೇಶದಲ್ಲಿ ಕೋಪದಿಂದ ಆಡಿದ ಆ ಕಠಿಣ ಮಾತುಗಳನ್ನು, ಆಕ್ರೋಶದ ಸಾಲುಗಳನ್ನು ಬಹಳ ನಾಜೂಕಾಗಿ ಕದ್ದಿಟ್ಟುಕೊಳ್ಳುತ್ತಾನೆ. ಆ ಮಾತುಗಳ ಹಿಂದಿನ ಸಂದರ್ಭ ಏನು, ಎದುರಿಗಿದ್ದವನು ನಿಮಗೆ ಎಷ್ಟು ಮಾನಸಿಕ ಹಿಂಸೆ ನೀಡಿದ ಎನ್ನುವ ಅಸಲಿ ಸತ್ಯವನ್ನು ಈತ ಇಡೀ ಜಗತ್ತಿನ ಮುಂದೆ ಮರೆಮಾಚುತ್ತಾನೆ. ಕೇವಲ ನೀವು ಕೋಪದಲ್ಲಿ ಆಡಿದ ಆ ಕಟು ಪದಗಳನ್ನು ಮಾತ್ರ ತನಗೆ ಬೇಕಾದ ಹಾಗೆ ತಿರುಚಿ ಇತರರ ಮುಂದೆ ಹೋಗಿ ನಿಮ್ಮ ಬಗ್ಗೆ ಭೀಕರವಾಗಿ ವಿಷವನ್ನುಗುಳುತ್ತಾನೆ. ನೋಡಿದ್ರ ಅವನಿಗೆ ಎಷ್ಟು ದುರಹಂಕಾರ ಬಂದಿದೆ. ಅವನಿಗೆ ಕೋಪ ಬಂದರೆ ಮನುಷ್ಯನೇ ಅಲ್ಲ, ಕ್ಯಾರೆಕ್ಟರ್ ಸರಿ ಇಲ್ಲ. ಅವನು ಎಲ್ಲರನ್ನೂ ಹೇಗೆ ಕೀಳಾಗಿ ಕಾಣ್ತಾನೆ ನೋಡಿ. ಹೀಗೆ ಇಡೀ ಸಮಾಜದ ಮುಂದೆ ನಿಮ್ಮನ್ನು ಒಬ್ಬ ಕ್ರೂರ ವಿಲನ್ ತರಹ ಬಿಂಬಿಸುವ ಸಮಾಜ ವಿರೋಧಿ ಈತ. ಇನ್ನು ಮೂರನೇ ಶತ್ರು ನಿಮ್ಮ ಬೆಳವಣಿಗೆಯನ್ನು ಕಂಡು ಉರಿಯುವ, ಮನೆಯೊಳಗಿನ ಅಪಾಯಕಾರಿ ಮತ್ತು ನಿಮ್ಮ ಭವಿಷ್ಯವನ್ನೇ ನಾಶ ಮಾಡಲು ಹೊಂಚು ಹಾಕುತ್ತಿರುವ ಆ ಅಂತಿಮ ಶತ್ರುವಿನ ಬಗ್ಗೆ ತಿಳಿಯೋಣ. ಮೇಷರಾಶಿಯವರು ಸದಾ ಮುನ್ನುಗ್ಗುವ ಹಠ ಹೊಂದಿರುವವರು. ಜೀವನದಲ್ಲಿ ಎಂತಹ ಭೀಕರ ಕಷ್ಟ ಬಂದರೂ, ನಷ್ಟವಾಗಿ ಬೀದಿಗೆ ಬಿದ್ದರೂ ಮತ್ತೆ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ನಿಲ್ಲುವ ಚೈತನ್ಯ ನಿಮಗಿದೆ. ಸಮಾಜದಲ್ಲಿ ನಿಮಗಿರುವ ಗೌರವ, ನಿಮ್ಮ ಅದ್ಭುತ ವ್ಯಕ್ತಿತ್ವ ಮತ್ತು ನಿಮ್ಮ ಮುಖದಲ್ಲಿರುವ ತೇಜಸ್ಸನ್ನು ಕಂಡು ಈ ಮೂರನೇ ಶತ್ರುವಿಗೆ ಒಳಗೊಳಗೆ ವಿಪರೀತ ಹೊಟ್ಟೆ ಕಿಚ್ಚು.
ನೀವು ಬೆಳೆಯುತ್ತಿರುವುದನ್ನು ಕಂಡು ಆತನಿಗೆ ದಿನವಿಡೀ ನಿದ್ದೆ ಬರುತ್ತಿಲ್ಲ. ಆದರೆ ಈತನಿಗೆ ನಿಮ್ಮ ಮುಖಕ್ಕೆ ಎದುರಾಗಿ ಬಂದು ನಿಂತು ಜಗಳವಾಡುವ ಧೈರ್ಯವಿಲ್ಲ. ಯಾಕಂದರೆ ನೀವು ಮಂಗಳನ ಅಂಶವಿರುವವರು. ನಿಮ್ಮ ಎದುರು ನಿಂತರೆ ತಾನು ಸುಟ್ಟು ಕರಕಲಾಗ್ತೀನಿ ಎನ್ನುವುದು ಈ ಹೇಡಿಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಆತ ಏನು ಮಾಡ್ತಾನೆ ಗೊತ್ತಾ? ನಿಮ್ಮ ಎದುರಿಗೆ ಮುಖಸ್ತುತಿ ಮಾಡುತ್ತಾ, ನೀನು ತುಂಬ ಚೆನ್ನಾಗಿ ಬೆಳೀತಿದ್ದೀಯ, ನಿನಗೆ ಒಳ್ಳೆಯದಾಗಲಿ ಎಂದು ನಗುತ್ತಾ ಈ ಮನೆಯೊಳಗಿನ ಶತ್ರು ನೀವು ಬೆನ್ನು ತಿರುಗಿಸಿದ ತಕ್ಷಣ ನಿಮ್ಮ ಕುಟುಂಬದಲ್ಲೇ ನಿಮ್ಮ ವಿರುದ್ಧ ವಿಷಬೀಜ ಬಿತ್ತುತ್ತಾನೆ. ನಿಮ್ಮ ಒಡ ಹುಟ್ಟಿದವರಲ್ಲಿ ಅಥವಾ ನಿಮ್ಮ ಆಪ್ತರಲ್ಲಿ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಮೂಡಿಸಿ ನಿಮ್ಮನ್ನು ಆ ಕುಟುಂಬದಲ್ಲಿ ಏಕಾಂಗಿ ಮಾಡಲು ಸಂಚು ರೂಪಿಸುತ್ತಾನೆ. ನೀವು ಎಲ್ಲಾದರೂ ಜೀವನದಲ್ಲಿ ಸಣ್ಣದೊಂದು ತಪ್ಪು ಮಾಡಲಿ ಅಥವಾ ಸೋಲಲಿ, ಆಗ ಎಲ್ಲರಿಗಿಂತ ಮುಂಚೆ ಓಡಿ ಬಂದು ನನಗೆ ಮೊದಲೇ ಗೊತ್ತಿತ್ತು, ಇವನಿಗೆ ಅಹಂಕಾರ ಜಾಸ್ತಿ, ದೊಡ್ಡ ದೊಡ್ಡ ಬಡಾಯಿ ಕೊಚ್ಚಿಕೊಳ್ತಿದ್ದ, ಅದಕ್ಕೆ ಭಗವಂತ ಇವನಿಗೆ ಸರಿಯಾದ ಶಿಕ್ಷೆ ಕೊಟ್ಟ ಅಂತ ನಿಮ್ಮನ್ನು ನೋಡಿ ಹಾಸ್ಯ ಮಾಡಲು ಕಾಯುತ್ತಿರುವ ಕರಾಳ ನೆರಳು ಈತನೇ. ನಿಮ್ಮ ಒಡಲಲ್ಲೇ ಹುಟ್ಟಿ ನಿಮ್ಮ ಬೇರನ್ನೇ ಕತ್ತರಿಸುತ್ತಿರುವ ಶತ್ರು ಈತನೇ. ರಹಸ್ಯದ ಮುಖವಾಡ ಕಳಚುವ ಸಮಯ. ಮೇಷರಾಶಿಯವರೇ, ಈಗ ನಿಮ್ಮ ಕಣ್ಣಿಗೆ ಕಟ್ಟಿದ್ದ ಆ ನಂಬಿಕೆ ಕರಾಳ ಪಟ್ಟಿ ಸಂಪೂರ್ಣವಾಗಿ ಕಳಚಿದೆ. ನಿಮ್ಮ ಶ್ರಮವನ್ನು ಕದ್ದ ಆ ಮೊದಲನೆಯ ಸ್ವಾರ್ಥಿ ಯಾರು? ನಿಮ್ಮ ಕೋಪವನ್ನೇ ವಿಷವಾಗಿಸುತ್ತಿರುವ ಆ ಎರಡನೇ ಕುತಂತ್ರಿ ಯಾರು? ಮತ್ತು ನಿಮ್ಮ ಬೆಳವಣಿಗೆಯನ್ನು ಕಂಡು ಉರಿಯುತ್ತಿರುವ ಮನೆಯೊಳಗಿನ ಮೂರನೇ ಶತ್ರು ಯಾರು ಎನ್ನುವುದು ನಿಮ್ಮ ಮೆದುಳಿಗೆ ಈಗಾಗಲೇ ಅರ್ಥವಾಗಿದೆ. ಈ ಮೂರು ದ್ರೋಹಿಗಳ ಹೆಸರಿನ ಮೊದಲನೆಯ ಅಕ್ಷರಗಳು ಹೆಚ್ಚಾಗಿ ಎಸ್, ಆರ್, ಎಂ, ಕೆ, ಪಿ ಮತ್ತು ಟಿ. ಹೌದು, ಮೇಷರಾಶಿಯವರೇ, ನಿಮ್ಮ ಶತ್ರುಗಳ ಹೆಸರು ಈ ಅಕ್ಷರಗಳಿಂದಲೇ ಹೆಚ್ಚಾಗಿ ಶುರುವಾಗುವುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ ಕಾಮೆಂಟ್ ಮಾಡಿ. ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ, ಅವರು ತಿಳಿಯುವಂತಾಗಲಿ. ಮೇಷರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಕುತೂಹಲಕಾರಿ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.